ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿರುವಂತಹ ಹಿನ್ನೆಲೆ ಸಂಯಮ ಕಾಪಾಡಿಕೊಳ್ಳುವುದಕ್ಕೆ ಯುರೋಪಿಯನ್ ಒಕ್ಕೂಟ ಸಲಹೆ ನೀಡಿದೆ. ಸದ್ಯ ಉದ್ವಿಗ್ನ ಪರಿಸ್ಥಿತಿ ಇದೆ. ಸಂಯಮ ಕಾಪಾಡಿಕೊಳ್ಳುವುದಕ್ಕೆ ಯುರೋಪಿಯನ್ ಒಕ್ಕೂಟ ಒಂದು ಸಲಹೆಯನ್ನ ನೀಡಿದೆ. ವಿದೇಶಾಂಗ ಸಚಿವ ಜೈಶಂಕರ್ ಜೊತೆ ಕಾಜಾ ಕಲ್ಲಾಸ್ ಮಾತುಕತೆಯನ್ನ ನಡೆಸಿದ್ದಾರೆ. ಕಲ್ಲಾಸ್ ಯುರೋಪಿಯನ್ ಒಕ್ಕೂಟದ ವಿದೇಶಾಂಗ ನೀತಿಯ ಮುಖ್ಯಸ್ಥೆ. ಪಾಕಿಸ್ತಾನದ ವಿದೇಶಾಂಗ ಸಚಿವ ಇಶಾಕ್ ದಾರ್ ಜೊತೆಗೂ ಕೂಡ ಚರ್ಚೆ ಆಗಿದೆ. ಗಡಿಗಳಲ್ಲಿ ಉದ್ವಿಗ್ನತೆಯಿಂದ ಯಾರಿಗೂ ಕೂಡ ಯಾವುದೇ ರೀತಿಯಾದಂಥ ಪ್ರಯೋಜನ ಇಲ್ಲ. ಉಭಯ ದೇಶಗಳು ಸಂಯಮ ವಹಿಸುವಂತೆ ಕಾಜಾ ಕಲ್ಲಾಸ್ ಒತ್ತಾಯಿಸಿದ್ದಾರೆ. ಪಹಲ್ಗಾಮ್ ದಾಳಿ ಬಗ್ಗೆ ಕಾಜಾ ಕಲ್ಲಾಸ್ ಜೊತೆ ಜೈಶಂಕರ್ ಚರ್ಚೆಯನ್ನು ನಡೆಸಿದ್ದಾರೆ. ಸದ್ಯ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ, ಒಂದು ಕಡೆ ಪಾಕಿಸ್ತಾನದಲ್ಲಿ ಈ ಒಣ ಧಿಮಾಕನ್ನ ತೋರಿಸಿ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದೆ. ಅದರ ಜೊತೆಗೆ ಈಗಿರುವಂಥ ಪರಿಸ್ಥಿತಿಯನ್ನ, ಉದ್ವಿಗ್ನ ಪರಿಸ್ಥಿತಿಯನ್ನ ಹತೋಟಿಗೆ ತರುವಂಥ ವಿಚಾರವಾಗಿ ಕೂಡ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅದೆಲ್ಲದರ ನಡುವೆ ಈಗ ಈ ವಿಚಾರ ಅಂದರೆ ಯುರೋಪಿಯನ್ ಒಕ್ಕೂಟ ಒಂದು ಸಲಹೆಯನ್ನು ನೀಡಿದೆ. ಪಾಕಿಸ್ತಾನದ ವಿದೇಶಾಂಗ ಸಚಿವ ಇಶಾಕ್ ದಾರ್ ಜೊತೆಗೂ ಕೂಡ ಚರ್ಚೆ ಮಾಡಲಾಗಿದೆ. ಸೊ ಇದರಿಂದ ಸಂಯಮ ಕಾಪಾಡಿಕೊಳ್ಬೇಕು. ಈ ಥರದ ಏನು ಉದ್ವಿಗ್ನ ಪರಿಸ್ಥಿತಿ ಇದೆ, ಉಭಯ ದೇಶಗಳು ಅಂದರೆ ಎರಡೂ ದೇಶಗಳು ಸಂಯಮ ವಹಿಸಿ ಅಂತೇಳಿ ಒತ್ತಾಯ ಮಾಡಿದ್ದಾರೆ. ಪಹಲ್ಗಾಮ್ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಶಂಕರ್ ಅವರ ಜೊತೆಗೂ ಕೂಡ ಚರ್ಚೆ ಆಗಿದೆ. ಇನ್ನು ಭಾರತೀಯ ನೌಕಾಪಡೆಯಿಂದ ಎಚ್ಚರಿಕೆ ಸಂದೇಶವನ್ನು ಕೊಡಲಾಗಿದೆ. ಒಂದೇ ಫೋಟೋ 3 ಎಚ್ಚರಿಕೆ ನೀಡಿದೆ ನೌಕಾಪಡೆ. ಅಂದರೆ ಒಂದು ಫೋಟೋದಲ್ಲಿ 3 ಎಚ್ಚರಿಕೆ ನೀಡಿದೆ. ಒಂದು ಫೋಟೋದಲ್ಲಿ ನೌಕಾದಳದ ತ್ರಿಶೂಲ ಶಕ್ತಿ ಅನಾವರಣ ಆಗಿದೆ. ಯುದ್ಧ ನೌಕೆ, ಸಬ್ಮರೀನ್, ಹೆಲಿಕಾಪ್ಟರ್ ಪವರ್ ಏನಿದೆ ಅನ್ನುವಂಥದ್ದು, ಸಾಗರದಿಂದ ಆಗಸದವರೆಗೂ ರೆಡಿ ಅನ್ನುವಂಥ ಸಂದೇಶವನ್ನ ಕೊಡಲಾಗಿದೆ. ಭಾರತೀಯ ನೌಕಾಪಡೆಯಿಂದ ಎಚ್ಚರಿಕೆಯ ಸಂದೇಶ. ಆಮೇಲೆ ಈ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಈಗ ಪಾಕಿಸ್ತಾನದ ಸಚಿವರು, ಪಾಕಿಸ್ತಾನದ ನಾಯಕರುಗಳು ಕೊಡ್ತಾ ಇರುವಂಥ ಹೇಳಿಕೆಗಳಿದೆಯಲ್ಲ, ಅದೆಲ್ಲವೂ ಕೂಡ ಒಂದು ರೀತಿ ಹಾಸ್ಯಾಸ್ಪದ ರೀತಿಯಾದಂಥ ಹೇಳಿಕೆಗಳು. ಸೊ ಅದೇ ಫೋಟೋ ನಾವೇನು ತೋರಿಸ್ತಾ ಇದೀವಿ ನೋಡಿ, ಅದರಲ್ಲಿ ಹೆಲಿಕಾಪ್ಟರ್, ಯುದ್ಧ ನೌಕೆ, ಸಬ್ಮರೀನ್ 3 ಕೂಡ ಇದೆ. ಅಂದರೆ ಎಲ್ಲ ರೀತಿಯಲ್ಲೂ ನಾವು ಸರ್ವಸನ್ನದ್ಧರಾಗಿ ನಿಂತಿದ್ದೀವಿ ಅಂತ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಭಾರತ ಮಾಡಿದೆ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದರೆ, ಈ ಮಿಲಿಟ್ರಿ ಪವರ್ ಏನಿದೆ ಅದನ್ನು ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಪಾಕಿಸ್ತಾನಕ್ಕಿಂತ ಒಂದು ಪಟ್ಟು ಮೇಲೆ ಭಾರತ ಇದೆ. ಆದರೆ ಅದು ಯಾವ ಧೈರ್ಯದ ಮೇಲೆ ಈ ಥರದ ಹೇಳಿಕೆಗಳು ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಯಾಕಂತಂದರೆ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ 2025 ರಿಪೋರ್ಟ್ ಪ್ರಕಾರ ನಾವು ನೋಡೋದಾದರೆ ಪಾಕಿಸ್ತಾನ ಇರೋದು ಎಲ್ಲೋ 12ನೇ ಸ್ಥಾನದಲ್ಲಿ ಮಿಲಿಟ್ರಿ ಪವರಲ್ಲಿ, ನಾವಿರೋದು 4ನೇ ಸ್ಥಾನದಲ್ಲಿ. ಜಗತ್ತಿನ 4ನೇ ಪವರ್ಫುಲ್ ಆರ್ಮಿಯನ್ನು ನಾವು ಹೊಂದಿದ್ದೀವಿ. ಪಹಲ್ಗಾಮ್ ಪ್ರತೀಕಾರಕ್ಕೆ ಪಾಕಿಸ್ತಾನ ಬೆದರಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಪರೀಕ್ಷೆಗೆ ಪಾಕ್ ಮುಂದಾಗಿದೆ. ಯುದ್ಧದ ಕಾರ್ಮೋಡದ ಮಧ್ಯೆ ಪಾಕ್ ಹರಸಾಹಸ ಪಡ್ತಾ ಇದೆ. ಶಾಹಿನ್ 3 ಕ್ಷಿಪಣಿ ಪರೀಕ್ಷೆಗೆ ಪಾಕಿಸ್ತಾನ ಮುಂದಾಗಿದೆ. ಭಾರತದ ಪೂರ್ವ ಮತ್ತು ಈಶಾನ್ಯ ಗಡಿ ತಲುಪುವ ಸಾಮರ್ಥ್ಯ ಇದಕ್ಕಿದೆ. ಬರೋಬ್ಬರಿ 2750 ಕಿಲೋಮೀಟರ್ ತಲುಪುತ್ತೆ. 2750 ಕಿಲೋಮೀಟರ್ ತಲುಪಬಲ್ಲ ಸಾಮರ್ಥ್ಯವನ್ನ ಇದು ಹೊಂದಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಪರೀಕ್ಷೆಗೆ ಪಾಕ್ ಮುಂದಾಗಿದೆ. ಆಮೇಲೆ ಈಗ ಯಾವುದೇ ರೀತಿಯಾದಂಥ ಯುದ್ಧ ಮಾಡದೇನೆ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡುವಂಥ ಕೆಲಸ ಆಗಿದೆ. ಒಂದು 9 ಮಹತ್ವದ ನಿರ್ಧಾರಗಳು, ಆ ಸೂತ್ರಗಳಿಂದಾಗಿ, ಆ ನಿರ್ಧಾರದಿಂದಾಗಿ ಸದ್ಯ ಪಾಕಿಸ್ತಾನಕ್ಕೆ ಎಲ್ಲ ರೀತಿಯಲ್ಲೂ ಅಂದರೆ ಅವರಿಗೆ ಇಮ್ಯಾಜಿನ್ ಕೂಡ ಮಾಡೋದಕ್ಕಾಗಲ್ಲ. ಅಂದರೆ ಹೋಗಿ ನೇರವಾಗಿ ಅದೇ ಕಾರಣಕ್ಕಾಗಿಯೇ ಪಾಕ್ನ ಸಚಿವರು ಕೊಡ್ತಾರಂಥ ಹೇಳಿಕೆ. ಅಂದರೆ ನೀವು ಯುದ್ಧ ಮಾಡೋದೇ ಬೇಡ, ಈಗ ನೀವು ತಗೊಂಡಿರೋ ಡಿಸಿಷನ್ಗಳಿದೆಯಲ್ಲ ಅದೇ ಸಾಕು, ಅದೇ ಒಂದು ರೀತಿಯಾಗಿ ವಾರದು, ಆ ಒಂದು ಹೇಳಿಕೆಗಳನ್ನೆಲ್ಲ ನಾವು ಗಮನಿಸ್ತಾ ಇದ್ವಿ. ಸೊ ಅದೇ ನಿಟ್ಟಿನಲ್ಲಿ ಈಗ ಡಿಜಿಟಲ್ ಸ್ಟ್ರೈಕ್ ಆಗಿರ್ಬೋದು, ಸಿಂಧು ನದಿ ನೀರು ಒಪ್ಪಂದ ರದ್ದು ಮಾಡಿರೋದಾಗ್ಬೋದು, ಅಟ್ಟಾರಿ ವಾಘಾ ಗಡಿ ಬಂದ್ ಮಾಡಿರೋದಾಗಿರ್ಬೋದು, ಅದರ ಜೊತೆಗೆ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತೆ ಏನೇನು ಖಾತೆಗಳಿದೆ ಅದನ್ನು ಕೂಡ ಬ್ಲಾಕ್ ಮಾಡುವಂಥ ಕೆಲಸ ಆಗಿದೆ. ಸದ್ಯ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಡ್ರ್ಯಾಗನ್ ರಾಷ್ಟ್ರ ಬೆಂಬಲ ಸೂಚಿಸಿದೆ. ಯುದ್ಧಕ್ಕಾಗಿ ಚೀನಾ ಬಳಿ ಸಹಾಯ ಕೇಳಿದೆ ಪಾಕಿಸ್ತಾನ.
ತಿನ್ನಕ್ಕೂ ಕೇಳಬೇಕು, ಯುದ್ಧ ಮಾಡೋದಕ್ಕೂ ಕೇಳಬೇಕು, ಎಲ್ಲದಕ್ಕೂ ಕೇಳಬೇಕು. ಅದು ಪಾಕಿಸ್ತಾನದ ಕೆಲಸ. ಯುದ್ಧದ ಟ್ಯಾಂಕರ್ ಅನ್ನ ಚೀನಾ ನೀಡುತ್ತೆ. ಫೈರ್ ಕಂಟ್ರೋಲ್ ಹೊಂದಿರುವಂತಹ VT-4 ಯುದ್ಧ ಟ್ಯಾಂಕರ್ ಇದು. VT-4 ಯುದ್ಧ ಟ್ಯಾಂಕರ್ ಅನ್ನ ನೀಡಿ ಪಾಕ್ಗೆ ಚೀನಾ ಸಪೋರ್ಟ್ ಮಾಡ್ತಾ ಇದೆ. ಭಾರತ ಪಾಕಿಸ್ತಾನ ಗಡಿಯಲ್ಲಿ ಸದ್ಯ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ, ಇವತ್ತು 9ನೇ ದಿನವೂ ಕೂಡ ಕದನ ವಿರಾಮ ಉಲ್ಲಂಘನೆ ಆಗುವಂಥ ಕೆಲಸ ಆಗ್ತಾ ಇದೆ. ನಿರಂತರವಾಗಿ ಅಪ್ರಚೋದಿತ ದಾಳಿಯನ್ನ ಪಾಕ್ ಸೇನೆ ಗಡಿ ಭಾಗದಲ್ಲಿ ಮಾಡ್ತಾ ಇದೆ. ಮತ್ತೊಂದು ಕಡೆ ಈಗ ಈ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಡ್ರ್ಯಾಗನ್ ರಾಷ್ಟ್ರ ಬೆಂಬಲವನ್ನು ಸೂಚಿಸಿದೆ. ಯುದ್ಧಕ್ಕಾಗಿ ಚೀನಾ ಬಳಿ ಸಹಾಯವನ್ನ ಕೇಳಿದೆ ಪಾಕಿಸ್ತಾನ. ಅದೇ ನಾವು ಹೇಳ್ತಿದ್ವಲ್ಲ, ಯಾಕಂತಂದರೆ ಅವರು ಬೇಡಲೇಬೇಕು, ಪ್ರತಿಯೊಂದಕ್ಕೂ ಕೂಡ ಬೇಡೋದೆ ಪಾಕಿಸ್ತಾನ. ಇಲ್ಲ ಅಂತಂದರೆ ಏನೂ ಇಲ್ಲ. ಆ ಥರದ ಪರಿಸ್ಥಿತಿ ಸದ್ಯ ಪಾಕಿಸ್ತಾನದಲ್ಲಿದೆ. VT-4 ಯುದ್ಧ ಟ್ಯಾಂಕರ್ ನೀಡೋದಕ್ಕೆ ಚೀನಾ ಮುಂದಾಗಿದೆ. ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಕೊಟ್ಟಿದೆ ಭಾರತ. ಪಾಕ್ ಜೊತೆಗಿನ ವ್ಯಾಪಾರ ವಹಿವಾಟು ಬಂದ್ ಮಾಡಲಾಗಿದೆ. ಆಮದು ರಫ್ತುಗಳನ್ನು ಬಂದ್ ಮಾಡಿದೆ ಭಾರತ ಕಂಪ್ಲೀಟ್ ಆಗಿ. ಪ್ರತ್ಯಕ್ಷ ಪರೋಕ್ಷವಾಗಿ ವ್ಯಾಪಾರಕ್ಕೆ ನಿರ್ಬಂಧ ಹೇರಲಾಗಿದೆ. ಒಂದೊಂದೇ ಸ್ಟೆಪ್ಗಳು. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಸೂಚನೆ ಕೊಟ್ಟಿದೆ. ಪಾಕಿಸ್ತಾನಕ್ಕೆ ಇದು ಮತ್ತೊಂದು ಶಾಕ್. ಈಗ ಆಲ್ರೆಡಿ ನಾನು 9 ನಿರ್ಧಾರಗಳು ಹೇಳ್ತಾ ಇದ್ದೆ, ಅದರ ಜೊತೆಗೆ ಇದು ಕೂಡ ಆ್ಯಡ್ ಆಗುತ್ತೆ. ಏನೇನು ವಿಚಾರದಲ್ಲಿ ಅಂತಂದರೆ, ಈಗ ಯುದ್ಧ ಮಾಡದೇನೆ ಯಾವ ರೀತಿಯಾಗಿ ಪಾಕಿಸ್ತಾನಕ್ಕೆ ನಾವು ಬಿಸಿ ಮುಟ್ಟಿಸ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಮರ್ಮಾಘಾತ ಕೊಡುವಂಥ ಕೆಲಸಕ್ಕೆ ಸದ್ಯ ಭಾರತ ಸರ್ಕಾರ ಮುಂದಾಗಿದೆ. ಅಟ್ಟಾರಿ ವಾಘಾ ಗಡಿ ಬಂದಾಯಿತು, ಭಾರತೀಯ ರಾಜತಾಂತ್ರಿಕರನ್ನು ವಾಪಸ್ ಕರೆಸ್ಕೊಂಡಿದ್ದಾಯಿತು. ಇನ್ನು ಈ ಸಾರ್ಕ್ ವೀಸಾ ವಿನಾಯಿತಿ ಏನಿದೆ ಅದನ್ನು ನಿಷೇಧ ಮಾಡಿದ್ದಾಯಿತು. ಸೊ ಎಲ್ಲ ರೀತಿಯಲ್ಲೂ ಕೂಡ ಪಾಕಿಸ್ತಾನಕ್ಕೆ ಹೊಡೆತ ಕೊಡುವಂಥ ಕೆಲಸವನ್ನು ಭಾರತ ನಿರಂತರವಾಗಿ ಮಾಡ್ತಾ ಇದೆ.